ಕನ್ನಡ ಬರುತ್ತಲ್ಲ ಪರಿಚಯ ಮಾಡ್ಕೊಳ್ಳಿ ನಿಮ್ಮ ಪಾತ್ರದ ಬಗ್ಗೆ. ಇದಕ್ಕೆ ಮೊದಲು ಯಾವ ಸಿನಿಮಾ ಮಾಡಿದ್ರಿ? ನನ್ನ ಹೆಸರು ಪವಿತ್ರ ಅಂತ. ಐ ಆಮ್ ಫ್ರಮ್ ಬ್ಯಾಂಗ್ಳೂರ್. ಸ್ವಲ್ಪ ಜೋರ ಮಾತಾಡಿ ಸೌಂಡಲ್ಲಿ. ಓಕೆ, ನನ್ನ ಹೆಸರು ಪವಿತ್ರ ಅಂತ. ಐ ಆಮ್ ಫ್ರಮ್ ಬ್ಯಾಂಗ್ಳೂರ್. ಫಸ್ಟ್ ಮೂವಿ ನಂದು ಬಂದು ಅಗಮ್ಯ ಅಂತ ಫಸ್ಟ್ ಮೂವಿ ಮಾಡಿದ್ದೆ. ಸೊ ಮೊದಲಿಂದ ಹೇಳಿ ಜೋರಾಗಿ. ನನ್ನ ಹೆಸರು ಪವಿತ್ರ ಅಂತ. ಐ ಆಮ್ ಫ್ರಮ್ ಬ್ಯಾಂಗ್ಳೂರ್ ಆ್ಯಂಡ್ ಫಸ್ಟ್ ಮೂವಿ ಬಂದು ಅಗಮ್ಯ ಅಂತ ಮಾಡಿದ್ದೆ. ದ ಸೆಕೆಂಡ್ ಮೂವಿ ಸಾಗುವ ದಾರಿಯಲ್ಲಿ ಅಂತ ಅನೂಪ್ ಸರ ಗೋವಿಂದ್ ಅವ್ರ ಜೊತೆ. ಆ್ಯಂಡ್ ದಿಸ್ ಇಸ್ ಮೈ ಫೋರ್ತ್ ಮೂವಿ ಆ್ಯಂಡ್ ಥರ್ಡ್ ಮೂವಿ ಈಸ್ ಇನ್ ತಮಿಳ್ 54321 ಅಂತ. ದೆನ್ ಅಗೇನ್ ದಿಸ್ ಇಸ್ ಮೈ ಫೋರ್ತ್ ಮೂವಿ. ಬತಾಸ್ ಅಂತ ಟೈಟಲ್ ಇಟ್ಕೊಂಡು ಮಾಡ್ತಾ ಇದ್ದಾರೆ. ಇಟ್ಸ್ ಆ್ಯಕ್ಚುಲಿ ಸ್ಟೋರಿ ಇಟ್ಸ್ ಲೈಕ್ ಒಂದು ಸತಿರ ಮನೆಯಲ್ಲಿ ಹೇಗೆ ಲವ್ ಆಗುತ್ತೆ. ಸೊ ಇಟ್ಸ್ ಆಲ್ ಡಿಪೆಂಡ್ಸ್ ಆನ್ ದ್ಯಾಟ್. ಆ್ಯಂಡ್ ಒನ್ ಮೋರ್ ಥಿಂಗ್, ನನ್ನ ಬಗ್ಗೆ ನನ್ನ ಕ್ಯಾರೆಕ್ಟರ್ ಬಗ್ಗೆ ಹೇಳ್ಬೇಕಂದ್ರೆ ಐಲ್ ಬಿ ಲೈಕ್ ವೆರಿ ಬಬ್ಲಿ ಗರ್ಲ್. ನಂಗೆ ನೇಚರ್ ಅಂದರೆ ತುಂಬ ಇಷ್ಟ ಇರುತ್ತೆ. ಫೋಟೋಗ್ರಫಿ ತುಂಬ ಮಾಡ್ತಾ ಇರ್ತೀನಿ. ಸೊ ಆ ಥರ ಕ್ಯಾರೆಕ್ಟರ್ ಇದೆ ಇದರಲ್ಲಿ. ಕಡಲೆಪುರಿ ಮಧ್ಯೆ ಅಂದರೆ ಜೀವನದಲ್ಲಿ ಕಲರ್ಫುಲ್ಲಾಗಿ ಏನೇನು ಒಂದೊಂದು ಸ್ಟೇಜ್ ಹೋಗ್ತಾ ಹೋಗ್ತಾ ಏನೇನಾಗುತ್ತೆ. ಸೊ ಒಂದು ಸಿಹಿ ಅನ್ನೋದು ಇರುತ್ತೆ, ಖಾರ ಅನ್ನೋದು ಇರುತ್ತೆ. ಸೊ ಇಟ್ಸ್ ಆಲ್ ಡಿಪೆಂಡ್ ಆನ್ ದ್ಯಾಟ್. ಅಪಾರ್ಟ್ ಫ್ರಮ್ ದ್ಯಾಟ್ ಶ್ರೀನಿವಾಸ್ ಡೈರೆಕ್ಟರು, ಚಂದ್ರಶೇಖರ್ ಅಂತ ಪ್ರೊಡ್ಯೂಸರು. ಆ್ಯಂಡ್ ಸಾಂಗ್ಸ್ ಒಂದು 6 ಸಾಂಗ್ಸ್ ಇದೆ, 5 to 6 ಸಾಂಗ್ಸ್ ಇದೆ. ಇದು ದಿಸ್ ಇಸ್ ಮೈ ಸೆಕೆಂಡ್ ಮೂವಿ ಕನ್ನಡ. ಸಾಗುವ ದಾರಿಯಲ್ಲಿ ಅಂತ ನಡೀತಾ ಇದೆ, ಅನೂಪ್ ಸಾರ ಗೋವಿಂದ್ ಅವ್ರ ಮಗಂದು. ಅದು ಬಿಟ್ಟರೆ ದಿಸ್ ಇಸ್ ಮೈ ಸೆಕೆಂಡ್ ಮೂವಿ ಇನ್ ಕನ್ನಡ.